ಕಾನೂನು ಪ್ರಕಾರವಾಗಿ ಮಾಡ್ಲಿ ಅನ್ನೋದು ಅಷ್ಟೇ. ನಮ್ದು ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ, ಅಡ್ಡಿಪಡಿಸಲ್ಲ. ಇನ್ನೇನಾರ ಕೇಳ್ತಾರೆ ನೋಡಪ್ಪ, ಹೈಕಮಾಂಡ್ನವರು ನಮ್ಗೆ ಹೇಳಿದ್ದಾರೆ, ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ, ದೂರುಗಳು. ಯಾಕಂತಂದ್ರೆ ಸರ್ವೆ ಆಗಿರೋದು 2015ರಲ್ಲಿ 15-16ರಲ್ಲಿ 9-10 ವರ್ಷಗಳಾಗ್ಬಿಟ್ಟಿದೆ. 9-10 ವರ್ಷಗಳಾಗಿರೋದ್ರಿಂದ ಹಳೆಯದಾಗ್ಬಿಟ್ಟಿದೆ. ಅದಕ್ಕೆ ಬಹಳ ಕಡಿಮೆ ಅವಧಿನಲ್ಲಿ ಒಂದು 60-70 ದಿನದಲ್ಲಿ ಸರ್ವೆ ಮಾಡಿ, ಹೊಸ ಸರ್ವೆ ಮಾಡಿ, ಎನ್ಯುಮರೇಷನ್ ಮಾತ್ರ, ನಾಟ್ ಆಲ್, ದ ಎಂಟೈರ್ ರಿಪೋರ್ಟ್ ರಿಜೆಕ್ಟ್ ಮಾಡಲ್ಲ. ಪ್ರಿನ್ಸಿಪಲಿ the report is accepted. Principally, report is accepted, but enumeration ಮಾತ್ರ ಮಾಡಲ್ಲ. ಕೈ ಬಿಟ್ಟು ಹೋಗಿದ್ರೆ ಇನ್ನೇನೋ ಇದ್ರೆ ಅದನ್ನ ಅಟೆಂಡ್ ಮಾಡಿ. ನಿಮ್ಮ ರಾಜೀನಾಮೆಗೆ ಒತ್ತಾಯಿಸಿ ನಾಳೆಯಿಂದ ಬಿಜೆಪಿ ಅವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾರೆ. ಅವರು ರಾಜಕೀಯ ಜನಗಳ ಮುಂದೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದು, ಸುಳ್ಳಿಟ್ಟು ಆಮೇಲೆ ರಾಜೀನಾಮೆ ಕೇಳೋದು. ಈಗ ಕುಂಭಮೇಳದಲ್ಲಿ ಎಷ್ಟು 40-50 ಜನ ಸತ್ತರು. ಆಗ ರಾಜೀನಾಮೆ ಕೇಳಿದ್ರೆ ಇವರು ಕೇಳಿದ್ರೇನ್ರಿ? ಒಂದು ಸೇತುವೆ ಇನಾಗ್ರೇಷನ್ ದಿನನೇ ಬಿದ್ದೋಯ್ತು, ಅಲ್ಲಿ ಸುಮಾರು 140 ಜನ ಸತ್ತರು. ಆಗ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರ? ಆಕ್ಸಿಜನ್ ಸಪ್ಲೈ ಮಾಡಕ್ಕಾಗದೆ ಕಳೆದ ವರ್ಷದಲ್ಲಿ ಕೋವಿಡ್ ಟೈಮ್ನಲ್ಲಿ ಎಷ್ಟು ಜನ ಸತ್ರು? ಆಗ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಕೊಟ್ರ? ಅದಕ್ಕೆ ಬಿಜೆಪಿಯವರು ರಾಜಕೀಯವಾಗಿ ಇದನ್ನು ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಬೆಂಗಳೂರು ಉತ್ತರ ಅಂತ ಹೇಳಿ ಬದಲಾಯಿಸಬೇಕು. ಬೆಂಗಳೂರು ಉತ್ತರ ಅಂತ ಹೇಳಿ ಬದಲಾವಣೆ ಮಾಡಬೇಕು. ಯಾರು ಹೇಳಿದ್ರು ನಿಮ್ಗೆ? ಕ್ಯಾಬಿನೆಟ್ ಮುಂದೆ ಬರ್ಲಿಲ್ಲ. ಬ್ಯಾಂಗ್ಳೂರ್ ಸೇರಿಸಬೇಕು ಬ್ಯಾಂಗ್ಳೂರ್ಗೆ ಅದು ಸೇರಿಸಬೇಕು ಅಂತ ಹೇಳಿದ್ರೆ ಕ್ಯಾಬಿನೆಟ್ ಇದು ಬರಲಿ. ಕ್ಯಾಬಿನೆಟ್ ಮುಂದೆ ಬಂದಾಗ ಚರ್ಚೆ ಆಯೋಗ ವರದಿ ಇವೆಲ್ಲ ಸೇರಿ ಅನೇಕ ಆಯೋಗಗಳು ಮಾಡಿದ್ದೀರಿ, ಅನೇಕ ವರದಿಗಳು ಕೋವಿಡ್ ಹಗರಣಕ್ಕೂ ಸೇರಿದಂತೆ. ಅವೆಲ್ಲ ತಾರ್ಕಿಕ ಲಾಜಿಕಲ್ ಎಂಡ್ ಯಾವಾಗ ಆಗುತ್ತೆ? ನೋಡಪ್ಪ, ಒಂದು ನಾವು ಈಗಾಗಲೇ ಇದಕ್ಕೂ ತನಿಖೆ ಮಾಡಲಿಕ್ಕೆ ಒಂದು 1 ಮ್ಯಾನ್ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅದು 1 ತಿಂಗಳಲ್ಲಿ 30 ದಿನದಲ್ಲಿ ವರದಿ ಕೊಡಿ ಅಂತ ಹೇಳಿದ್ವಿ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅಲ್ಲ, ಇನ್ನೊಂದು ಕೇಳೋದು, ಹಿಂದೆ ಜಸ್ಟಿಸ್ ಪುನ್ನಾದ್ ಮಾಡಿದ್ವಲ್ಲ ಸರ್, ಕೋವಿಡ್ ಟೈಮ್ ಅದಕ್ಕೆಲ್ಲ ಟೈಮ್ ಕೊಟ್ಟಿದ್ದೀವಿ. ಟೈಮ್ ಕೊಟ್ಟು ಆ ಟೈಮ್ ಒಳಗಡೆ ಕೊಡಬೇಕು ಅಂತ ಹೇಳಿ. ನಿಮ್ಗೆ ಅಂತ ಒಂದು ಮಾಹಿತಿ ಇದೆ ಸರ್, ಕಾಂತರಾಜು ಆಯೋಗದ ಬೇಡ ಅಂತ ಹೈಕಮಾಂಡ್ ಏನ್ ಹೇಳ್ತಾ ಇದೆ, ಸಿದ್ದರಾಮಯ್ಯಗೆ ನಿರಾಶೆ ತಂದಿದೆ ಅಂತಕ್ಕಂಥ ಒಂದು ಮಾಹಿತಿ. ಹೈಕಮಾಂಡ್ ಏನ್ ಹೇಳ್ತದೆ ಅದ್ರ ಮಾಡ್ತೀವಿ. ಇದೊಂದು ಇಟ್ ಇಸ್ ನಾಟ್ ಮೈ ಡಿಸಿಷನ್, ಇಟ್ ಇಸ್ ನಾಟ್ ದಿ ಡಿಸಿಷನ್ ಆಫ್ ದಿ ಕ್ಯಾಬಿನೆಟ್, ಇಟ್ ಇಸ್ ನಾಟ್ ದಿ ಡಿಸಿಷನ್ ಆಫ್ ಅವರ್ ಗೌರ್ಮೆಂಟ್, ಇಟ್ ಇಸ್ ಎ ಡಿಸಿಷನ್ ಆಫ್ ದಿ ಹೈಕಮಾಂಡ್. ಇನ್ನೊಂದು ಸರ್ವೆ ಮಾಡಿ ಅಂತೇಳಿ, ಎನ್ಯುಮರೇಷನ್ ಮಾಡಿ ಅಂತೇಳಿ ಹೈಕಮಾಂಡ್ ಅವರು ಹೇಳಿರ್ತಾರೆ. ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸೇರಿದಂತೆ ಅನೇಕ ಹುದ್ದೆಗಳು, ಲಕ್ಷಾಂತರ ಹುದ್ದೆಗಳು ಖಾಲಿ ಇದೆ. ವಿವಿಧ ಇಲಾಖೆಗಳೆಲ್ಲ ಒದಗುತ್ತಿಗೆ ಇದೆ. ಸರ್ಕಾರ ನಿರೀಕ್ಷಿತ ಮಟ್ಟದಲ್ಲಿ ಭರ್ತಿ ಮಾಡಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ. ಆಡಳಿತ ಅಂತ ತುಂಬಾ ಎಲ್ಲೆಲ್ಲಿ ಕಡಿಮೆ ಇದೆ ಅಲ್ಲಿ ಗೌರವ ಎಂತದು ಅತಿಥಿ ಉಪನ್ಯಾಸಕರನ್ನ ಮಾಡಿದ್ದೀವಿ. ನಾವು ಇನ್ನೂ ಅತಿಥಿ ಉಪನ್ಯಾಸಕರನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಆಮೇಲೆ ಅವ್ರ ಸಂಬಳನೂ ಕೂಡ ಜಾಸ್ತಿ ಮಾಡಿದ್ದೀವಿ, ಸೌಲಭ್ಯ ಎಲ್ಲ ಒದಗಿಸ್ಕೊಟ್ಟಿದ್ದೀವಿ. ಅದರಿಂದ ಎಜುಕೇಶನ್ಗೆ ನಮ್ಮ ಸರ್ಕಾರ ಬೋತ್ ಪ್ರೈಮರಿ ಎಜುಕೇಶನ್ ಅಂಡ್ ಹೈಯರ್ ಎಜುಕೇಶನ್ಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದೆ. ಮೋದಿ ಸರ್ಕಾರಕ್ಕೆ ನೀವು ಮೊನ್ನೆ